ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಒಂದು ಆ್ಯಂಥೋರಿಯಂ ಗಿಡದ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ನನಗೆ ಗೊತ್ತಿರುವ ಕೆಲವು ವಿಚಾರಗಳನ್ನು ಈ ಗಿಡದ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ. ಇದು ನೋಡಿ, ಇದೆಲ್ಲ ಒಂದು ಡಾರ್ಕ್ ಕಲರ್ ಆ್ಯಂಥೋರಿಯಂ ಪ್ಲ್ಯಾಂಟ್ಸ್. ಇದೆಲ್ಲ 2 ಕಲರ್ ಆ್ಯಂಥೋರಿಯಂ ಪ್ಲ್ಯಾಂಟ್ ಇಲ್ಲಿದೆ. ಇದಕ್ಕೆ ಬಿಸಿಲು ತುಂಬ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಪ್ಲ್ಯಾಂಟ್ಸ್ನೆಲ್ಲ ಮರದ ಕೆಳಗಡೆ ಇಟ್ಟಿದ್ದೀನಿ ನಾನು. ಏನಾಗುತ್ತೆ, ಈ ಆ್ಯಂಥೋರಿಯಂ ಪ್ಲ್ಯಾಂಟ್ಸ್ ಎಲ್ಲ ನಿಮಗೆ ಮಣ್ಣಲ್ಲಿ ಬೆಳೆಸೋದಕ್ಕಿಂತ ತೆಂಗಿನ ನಾರುಗಳಲ್ಲಿ ಮತ್ತು ವುಡ್ ಬಾರ್ಕ್ ಅಂತ ಹೇಳ್ತೀವಲ್ಲ, ಮರದ ಚಿಪ್ಪುಗಳು, ಅದರಲ್ಲಿ ಬೆಳೆಸಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕೋಕೋಪೀಟನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು. ಅದಕ್ಕೆ ಎಪಿಫೈಟ್ಸ್ ಅಂತ ಕರಿತೀವಿ ಇದನ್ನು, ಈ ಪ್ಲ್ಯಾಂಟ್ಸಲ್ಲಿ. ಇದು ಯಾಕಂದರೆ ತನ್ನಷ್ಟಕ್ಕೆ ತಾನೇ ಬೆಳೆಯೋದಕ್ಕಿಂತ ಬೇರೆ ಪ್ಲ್ಯಾಂಟ್ಗಳನ್ನ ಅವಲಂಬಿಸಿ ಬೆಳೆಯುವಂಥದ್ದು. ಆದರೆ ಈಗೆಲ್ಲ ನಾವು ಇದನ್ನು ಕೋಕೋಪೀಟಲ್ಲಿ ಬೆಳೆಸ್ತೀವಿ ತುಂಬ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮತ್ತು ಇನ್ನೊಂದು ಮುಖ್ಯವಾಗಿ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದು ವಿಚಾರ ಒಂದಿದೆ ಈ ಪ್ಲ್ಯಾಂಟ್ ಬಗ್ಗೆ. ಇದರಲ್ಲಿ ಒಂದು ಕಿತ್ತಾಗ ಒಂದು ಹಾಲು ಥರ ಒಂದು ಸ್ಯಾಪ್ ಬರುತ್ತೆ ಈ ಗಿಡದಲ್ಲಿ, ಈ ಎಲೆಯಲ್ಲಿ. ಅದು ನಮಗೆ ಸ್ಕಿನ್ಗೆ ತಾಕಿದ್ರೆ ಇರಿಟೇಷನ್ ಆಗುತ್ತೆ. ಮತ್ತು ಇದು ಪಾಯ್ಸನಸ್ ಪ್ಲ್ಯಾಂಟ್ ಕೂಡ ಹೌದು. ಪೆಟ್ಸ್ಗಳು, ಮನೇಲಿ ನಾಯಿಗಳೇನಾದರೂ ಸಾಕಿದರೆ, ಬೆಕ್ಕುಗಳನ್ನು ಸಾಕಿದರೆ, ಅಕಸ್ಮಾತ್ ಅದು ಇದನ್ನೇನಾದರೂ ಮುಟ್ಟಿದ್ರೆ ಅದಕ್ಕೆ ತೊಂದರೆ ಆಗ್ಬೋದು. ಈ ಥರ ಇಂಡೋರ್ ಪ್ಲ್ಯಾಂಟ್ಸಲ್ಲಿ ತುಂಬ ಪಾಯ್ಸನಸ್ ಪ್ಲ್ಯಾಂಟ್ಸ್ಗಳಿದೆ. ಯಾರಿಗಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟಲ್ಲಿ ತಿಳಿಸ್ಬೋದು. ಮನೆಯಲ್ಲಿ ಸಾಕು ಪ್ರಾಣಿಗಳನ್ನ ಇಟ್ಕೊಂಡಾಗ ಈ ಥರ ಪ್ಲ್ಯಾಂಟ್ಸ್ಗಳಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಈ ಥರ ಈ ಪ್ಲ್ಯಾಂಟ್ಸ್ಗಳು, ಮತ್ತು ಈ ಫ್ಲೆಮಿಂಗೋ ಪ್ಲ್ಯಾಂಟ್ ಅಂತಲೂ ಕರಿತೀವಿ ಇದನ್ನು ನಾವು, ಯಾಕಂದರೆ ಇದು ಸ್ವಲ್ಪ ಫ್ಲವರ್ಸ್ ಆ ಥರ ಶೇಪ್ ಇರೋದ್ರಿಂದ. ಮತ್ತು ಇದಕ್ಕೆ ನಾವು ಫರ್ಟಿಲೈಸರ್ ಅಂತ ಬಂದರೆ ನಿಮಗೆ NPK ಅದನ್ನು ಸ್ಪ್ರೇ ಮಾಡ್ಬೋದು ನೀರಲ್ಲಿ ಹಾಕಿ. 15 ದಿನಕ್ಕೆ ಅದಕ್ಕೆ ಒಂದು ಸತಿ ಹಾಕಿದ್ರೆ ಸಾಕಾಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಈ ಥರ ಒಂದು ಚಿಕ್ಕದು ಈ ಪ್ಲ್ಯಾಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.